ಇವತ್ತು ನಾವು ಕಾವ್ಯ ಸ್ವರೂಪದ ಬಗ್ಗೆ ಚರ್ಚೆ ಮಾಡೋಣ. ಅಪಾರೆ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಅನ್ನುವಂಥ ಮಾತು ಪ್ರಚಲಿತದಲ್ಲಿದೆ. ಅಂತ ಅಂದರೆ ಅಪಾರವಾದ ಕಾವ್ಯ ಜಗತ್ತಿನಲ್ಲಿ ಕವಿಯೇ ಬ್ರಹ್ಮ. ಅವನು ತನ್ನ ಇಷ್ಟದ ಪ್ರಕಾರ ಇಡೀ ವಿಶ್ವವನ್ನು ಪರಿವರ್ತಿಸ್ತಾನೆ. ಕವಿ ಈ ಜಗತ್ತಿನ ಯಾವುದೇ ವಸ್ತುವನ್ನು ತನ್ನ ಉದ್ದೇಶಿತ ರಸಕ್ಕೆ ಅಂಗವನ್ನಾಗಿ ಮಾಡಿಕೊಳ್ಳಬಹುದು. ಕಾವ್ಯ ಅನ್ನೋದು ಕವಿಯ ಅನುಭವದಿಂದ ಪ್ರಾರಂಭಗೊಂಡು ಓದುಗರ ಅನುಭವದಲ್ಲಿ ಕೊನೆಗೊಳ್ಳುತ್ತದೆ. ಕವಿ ಮತ್ತು ಓದುಗರಿಗೆ ಈ ಜಗತ್ತು ಹಿನ್ನೆಲೆಯಾಗಿ ನಿಲ್ತದೆ. ಕಾವ್ಯ ಈ ಇಬ್ಬರನ್ನ ಬೆಸೆಯುತ್ತದೆ. ಕಾವ್ಯದ ಉಗಮಕ್ಕೆ ಕಾರಣವಾದದ್ದು ಈ ಲೋಕ. ಇಲ್ಲಿನ ವಿವಿಧ ದೃಶ್ಯಗಳು, ಸನ್ನಿವೇಶಗಳು, ಘಟನೆಗಳು, ಮನುಷ್ಯ ಜೀವನದ ಬೇರೆಲ್ಲ ಮುಖಗಳು ಇವೆಲ್ಲ ಕಾವ್ಯದ ಮೂಲ ಸಾಮಗ್ರಿ ಅಂತ ಅನ್ನಿಸ್ಕೊಳ್ತವೆ. ಇವುಗಳನ್ನು ನಾವು ಲೋಕವಸ್ತು ಅಂತ ಕರಿಬಹುದು. ಇದು ಕವಿಯ ಅಂತರಂಗವನ್ನು ಪ್ರವೇಶ ಮಾಡಿ ವಿಶಿಷ್ಟ ಅನುಭವವಾಗಿ ಪರಿವರ್ತನೆಗೊಂಡು ರಸವಸ್ತುವಾಗಿ ಮಾರ್ಪಡ್ತದೆ. ಕವಿಯಲ್ಲಿ ವಿಶಿಷ್ಟವಾಗಿರುವಂತಹ ಪ್ರತಿಭಾಶಕ್ತಿ, ಈ ಪ್ರತಿಭಾಶಕ್ತಿ ಅನ್ನೋದು ಅತ್ಯಂತ ವಿಶಿಷ್ಟವಾಗಿರುವಂಥದ್ದು. ವಿಶಿಷ್ಟವಾಗಿರುವಂಥ ಪ್ರತಿಭಾಶಕ್ತಿ ವಿಶಿಷ್ಟವಾದಂತಹ ಅನುಭವಗಳಿಗೆ ಮಾತಿನ ಮೂಲಕ ರೂಪ ಕೊಡ್ತದೆ. ಭಾಷೆ, ಅಲಂಕಾರ, ಛಂದಸ್ಸು ಮೊದಲಾದವುಗಳು ಕವಿಯ ಅನುಭವ ವಿಶೇಷವನ್ನು ಓದುಗರ ಅನುಭವ ವಿಶೇಷವನ್ನಾಗಿ ಮಾಡ್ತವೆ. ಕವಿ ಹೊರಗಿನ ಪ್ರಪಂಚಕ್ಕೆ ತೋರಿಸುವಂತಹ ವಿಶಿಷ್ಟವಾದ ಪ್ರತಿಕ್ರಿಯೆಯ ಫಲ ಏನಿದೆ ಅದನ್ನೇ ಕಾವ್ಯಾನುಭವ ಅಂತ ಕರೀತಾರೆ. ಕವಿ ಕಾವ್ಯಾನುಭವದ ಮೂಲಕ ಓದುಗರಿಗೆ ರಸಾನುಭವವನ್ನು ಉಂಟು ಮಾಡ್ತಾನೆ. ಮೊದಲು ಈ ಜಗತ್ತಿನ ಅನುಭವವನ್ನು ಪಡೆಯುವಂತಹ ಕವಿ, ಈ ಎರಡರ ನಂತರ ಆ ಅನುಭವವನ್ನು ಮೂಡಿಸುವಂತಹ ಕಾವ್ಯ. ಹಾಗಾಗಿ ಕವಿಯ ಅನುಭವ ಭಾಷೆಯಲ್ಲಿ ರೂಪುಗೊಳ್ಳುವಂತಹ ವಿಧಾನ ಏನಿದೆ ಆ ವಿಧಾನವನ್ನೇ ಕಾವ್ಯ ಅಂತ ನಾವು ಸರಳವಾಗಿ ಹೇಳಬಹುದು. ನಮ್ಮ ಅಲಂಕಾರಿಕರು, ಪ್ರಾಚೀನ ಅಲಂಕಾರಿಕರು ಕಾವ್ಯದ ಸ್ವರೂಪವನ್ನು ಕುರಿತು ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ಅವರ ಕಣ್ಣೆದುರಿಗೆ ಭಾಷೆಯ 3 ಅಭಿವ್ಯಕ್ತಿ ರೂಪಗಳಿದ್ದು, ಒಂದು ಜನರ ಬಾಯಲ್ಲಿ ಪ್ರಚಲಿತವಾಗಿರುವಂತಹ ಭಾಷೆಯ ಪ್ರಾಯೋಜನಿಕವಾದಂಥ ರೂಪ, ಎರಡನೇದ್ದು ಶಾಸ್ತ್ರ ಮುಂತಾದಂತಹ ವಿಷಯಗಳಲ್ಲಿ ನೇರವಾಗಿ ಖಚಿತವಾಗಿ ಅಲಂಕಾರರಹಿತವಾಗಿ ತಿಳಿಸುವಂತಹ ಭಾಷೆಯ ನಿಶ್ಚಿತ ರೂಪ, ಮೂರನೇದ್ದು ಈ ಎರಡರಿಂದಲೂ ಭಿನ್ನವಾಗಿರುವಂತಹ ಕವಿಯ ಅನುಭವ ವಿಶೇಷವನ್ನು ಕಟ್ಟಿಕೊಡುವಂತಹ ಭಾಷೆಯ ಸಾಲಂಕೃತವಾದಂಥ ರೂಪ. ನೀವೆಲ್ಲ ಗಮನಿಸಿರೋ ಹಾಗೆ ಕಾವ್ಯದ ಭಾಷೆಗೆ ಲೋಕದ ಭಾಷೆಯಲ್ಲಿ ಇಲ್ಲದೇ ಇರುವಂತಹ, ಹಾಗೆ ಶಾಸ್ತ್ರದ ಭಾಷೆಗೆ ಒಲ್ಲದೇ ಇದ್ದಂತಹ ಒಂದು ವಿಚಿತ್ರವಾದಂತಹ ಸೊಗಸು ಇರ್ತದೆ. ಈ ಸೊಗಸನ್ನು ಗುರುತಿಸುವಂತಹ ಕ್ರಿಯೆ ಏನಿದೆ ಆ ಕ್ರಿಯೆಯೇ ಕಾವ್ಯದ ಸ್ವರೂಪವನ್ನು ಸ್ಪಷ್ಟಪಡಿಸಲಿಕ್ಕೆ ಪ್ರಯತ್ನಿಸ್ತದೆ. ಕಾವ್ಯ ಸ್ವರೂಪವನ್ನು ನಿರ್ದಿಷ್ಟವಾಗಿ ಇದೇ ಸರಿ ಅನ್ನುವಂತೆ ಒಂದು ವಾಕ್ಯದಲ್ಲಿ ಹಿಡಿದಿಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಿದ್ರೂ ಕೂಡ ಕೆಲವು ಅಲಂಕಾರಿಕರು ಕಾವ್ಯದಲ್ಲಿ ತಾವು ಯಾವುದನ್ನು ಮುಖ್ಯ ಅಂತ ಪರಿಗಣಿಸಿದ್ದಾರೋ ಆ ಅಂಶವನ್ನು ಒಳಗೊಳ್ಳುವಂತೆ ಕಾವ್ಯದ ತಿರುಳನ್ನು ಹಿಡಿದಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವುಗಳ ಮೂಲಕ ಕಾವ್ಯದ ಸ್ವರೂಪವನ್ನು ಗುರುತಿಸುವಂಥ ಪ್ರಯತ್ನವನ್ನು ನಾವು ಮಾಡಬಹುದು. ಭಾರತೀಯ ಕಾವ್ಯಮೀಮಾಂಸೆಯ ಮೂಲ ಪುರುಷನಾದಂತಹ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ
ನಾಟಕ ಕಲೆಯ ಸಮಗ್ರವಾದಂಥ ವಿವೇಚನೆಯನ್ನು ಮಾಡಿದ್ದಾನೆ. ಇಲ್ಲಿ ಆತ ಪ್ರಸ್ತಾಪಿಸಿರುವಂತಹ ರಸಸೂತ್ರ ಇಡೀ ಕಾವ್ಯ ಸಮುದಾಯಕ್ಕೆ ಅನ್ವಯಿಸ್ತದೆ. ನಾಟಕ ಅಂದ್ರೇನು ಅನ್ನುವಂಥ ಪ್ರಶ್ನೆಗೆ ಆತ ಕೊಡುವಂಥ ಉತ್ತರ ವ್ಯಾಪಕವಾದಂಥ ಅರ್ಥದಲ್ಲಿ ಕಾವ್ಯದ ಲಕ್ಷಣವೂ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ತ್ರೈಲೋಕ್ಯ ಸಾಸ್ಯ ಸರ್ವಸ್ವಂ ನಾಟ್ಯಂ ಭಾವಾನುಕೀರ್ತನಂ ಅಂತಕೊಂಡು ಹೇಳಿ ಆತ ನಾಟಕದ ವ್ಯಾಖ್ಯೆಯನ್ನು ಹೇಳ್ತಾನೆ. ನಾಟಕ ಮೂಲತಃ ಭಾವಾನುಕೀರ್ತನ ಅಂತ ಅಂದರೆ ಅದೊಂದು ರೀತಿಯ ಅನುಕರಣೆ. ಈ ಅನುಕರಣೆ ಕಾವ್ಯದ ಮೂಲ ತತ್ವವೂ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಅನುಕರಣೆ ಅನ್ನೋದನ್ನು ಬಹಿರಂಗದ ನಡವಳಿಕೆಗಳ ಯಥಾನುಕರಣೆಯಲ್ಲ, ಅದು ಅಂತರಂಗದ ಅವಸ್ಥೆಗಳ ಅನುಕರಣೆ ಅನ್ನುವಂತಹ ಅರ್ಥ ಹೊರಹೊಮ್ಮುತ್ತದೆ. ಭರತನ ಈ ಮಾತು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಮೂಲ ಪುರುಷ ಅಂತ ಅನ್ನಿಸ್ಕೊಂಡಂತಹ ಅರಿಸ್ಟಾಟಲ್ನ ಮಾತನ್ನು ಕೂಡ ನೆನಪಿಸ್ತದೆ. ಅರಿಸ್ಟಾಟಲ್ ರುದ್ರನಾಟಕದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಅದು ಇಮಿಟೇಷನ್ ಆಫ್ ಆ್ಯನ್ ಆ್ಯಕ್ಷನ್ ಅಂದ್ಕೊಂಡು ಸೂಚಿಸ್ತಾನೆ. ನಮ್ಮ ಕಾವ್ಯಮೀಮಾಂಸಕರು ಭರತನ ಅನುಕರಣೆಯ ಸೂತ್ರವನ್ನು ನಾಟಕಕ್ಕೆ ಬಿಟ್ಟು ಬೇರೆ ನಿಲುವಿನಿಂದ ನೋಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಭಾಮಹ ಅನ್ನುವಂತಹ ಅಲಂಕಾರಿಕ ತನ್ನ ಕಾವ್ಯಾಲಂಕಾರ ಅನ್ನುವಂತಹ ಕೃತಿಯಲ್ಲಿ ಕಾವ್ಯದ ಸ್ವರೂಪವನ್ನು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆತ ಹೇಳ್ತಾನೆ, ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಅಂದರೆ ಶಬ್ದ ಮತ್ತು ಅರ್ಥ ಸಹಿತವಾದದ್ದು ಕಾವ್ಯ. ಮುಂದುವರಿದು ಆತ ಹೇಳ್ತಾನೆ, ಅದು ಗದ್ಯದಲ್ಲಿಯೂ ಇರಬಹುದು, ಪದ್ಯದಲ್ಲಿಯೂ ಇರಬಹುದು. ಭಾಮಹನ ಈ ವ್ಯಾಖ್ಯೆ ಅತ್ಯಂತ ಸರಳವಾದಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಮುಂದೆ ಈ ಕಾವ್ಯತತ್ವಕ್ಕೆ ಆತ ಕೊಟ್ಟಂಥ ವಿವರಣೆಯನ್ನು ಗಮನಿಸಿದರೆ ಸೂತ್ರದ ಅರ್ಥ ಮತ್ತಷ್ಟು ಸ್ಪಷ್ಟ ಆಗ್ತದೆ. ಕೇವಲ ಶಬ್ದ ಮತ್ತು ಅರ್ಥಗಳು ಕಾವ್ಯ ಆಗೋದಿಲ್ಲ, ಅವುಗಳಲ್ಲಿ ಸಹಿತತ್ವ ಇರಬೇಕು. ಈ ಸಹಿತತ್ವವೇ ಕಾವ್ಯದ ರಹಸ್ಯ. ಶಬ್ದಾರ್ಥಗಳ ನಡುವೆ ಸಹಿತತ್ವ ಅನ್ನುವಂಥದ್ದು ಅಲಂಕಾರಗಳಿಂದ ಸಾಧ್ಯ ಆಗ್ತದೆ ಅಂತ ಹೇಳಿಕೊಂಡು ಅವನು ಸ್ಪಷ್ಟಪಡಿಸ್ತಾನೆ. ಅಂದರೆ ಅಲಂಕಾರಗಳಿಂದ ವಿಶಿಷ್ಟವಾದ ಅನುಭವವನ್ನು ತಂದುಕೊಡುವಂತಹ ಶಬ್ದ ಮತ್ತು ಅರ್ಥಗಳ ಸಮೂಹ ಏನಿದೆ, ಆ ಸಮೂಹವನ್ನೇ ಕಾವ್ಯ ಅಂತಕೊಂಡು ಹೇಳಬಹುದು. ಇದು ಭಾಮಹನ ಅಭಿಮತ ಅಂತ ಹೇಳಿಕೊಂಡು ನಾವು ಹೇಳಬಹುದು. ಭಾಮಹನ ನಂತರ ಬಂದಂತಹ ಅಲಂಕಾರಿಕ ದಂಡಿ, ಇವನು ತನ್ನ ಕಾವ್ಯಾದರ್ಶದಲ್ಲಿ ತನ್ನದೇ ಆದಂಥ ವ್ಯಾಖ್ಯಾನವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಶರೀರಂ ತಾವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಕಾವ್ಯಂ ಅಂತಕೊಂಡು ಆತ ಹೇಳ್ತಾನೆ. ಅಂತ ಅಂದರೆ ಇಷ್ಟಾರ್ಥದೊಡನೆ ಕೂಡಿ ಬರುವಂತಹ ಪದಗಳ ಸಮೂಹ ಏನಿದೆಯಲ್ಲ, ಅದು ಕಾವ್ಯದ ಶರೀರ. ದಂಡಿಯ ಈ ವ್ಯಾಖ್ಯೆ ಶಬ್ದಾರ್ಥ ಸಹಿತ ಅನ್ನುವುದಕ್ಕಿಂತ ಹೆಚ್ಚಿನ ಸ್ಪಷ್ಟತೆಯನ್ನು ತಂದುಕೊಡ್ತದೆ. ಅವನ ಅಭಿಪ್ರಾಯದ ಪ್ರಕಾರ ಕವಿಯ ಮನಸ್ಸಿನಲ್ಲಿ ಉದ್ದೇಶಿತವಾದಂತಹ ಅರ್ಥವನ್ನು ಹೊರಹೊಮ್ಮಿಸುವ ಪದಗಳ ಸಮೂಹ ಏನಿದೆ ಅದು ಕಾವ್ಯ ಆಗ್ತದೆ. ಇಲ್ಲಿ ಅಂದರೆ ಈ ವ್ಯಾಖ್ಯೆಯಲ್ಲಿ ಅಥವಾ ಈ ವ್ಯಾಖ್ಯೆಯ ಪ್ರಕಾರ ಅರ್ಥದಿಂದ ಶಬ್ದವನ್ನು ಪ್ರತ್ಯೇಕಿಸಲು ಸಾಧ್ಯ ಆಗೋದಿಲ್ಲ. ಏಕೆಂದರೆ ಶಬ್ದ ಮತ್ತು ಅರ್ಥಗಳ ನಡುವೆ ಅವಿನಾಭಾವ ಸಂಬಂಧ ಇರ್ತದೆ. ಶಬ್ದಗುಣ ಮತ್ತು ಅರ್ಥಗುಣಗಳನ್ನು ಗುರುತಿಸುವಂತಹ ದಂಡಿ ಅವುಗಳಿಂದಲೇ ಕಾವ್ಯ ಮಾರ್ಗವನ್ನು ನಿರ್ಣಯಿಸಲಾಗ್ತದೆ ಅಂದ್ಕೊಂಡು ಹೇಳ್ತಾನೆ.
ಗಮನಿಸಬೇಕಾಗಿರುವಂಥ ಮಾತು ಏನು ಅಂತ ಅಂದರೆ, ಕಾವ್ಯದ ಶರೀರದ ಬಗ್ಗೆ ಆತ ಮಾತಾಡ್ತಾನೆ, ಆದರೆ ಆತ್ಮದ ಕುರಿತು ಮಾತನಾಡೋದಿಲ್ಲ. ಆದರೆ ಮುಂದೆ ಬಂದಂತಹ ವಾಮನ ಅನ್ನುವಂಥ ಅಲಂಕಾರಿಕ ಕಾವ್ಯದ ಆತ್ಮದ ಕುರಿತು ಮಾತಾಡ್ತಾನೆ. ಅವನು ಹೇಳ್ತಾನೆ, ರೀತಿರಾತ್ಮ ಕಾವ್ಯಸ್ಯ ಅಂತ. ಅಂದರೆ ರೀತಿಯೇ ಕಾವ್ಯದ ಆತ್ಮ, ಇದು ಅವನ ಅಭಿಪ್ರಾಯ. ರೀತಿ ಅಂದರೆ ಏನು? ಹಾಗಿದ್ರೆ ರೀತಿ ಅಂದರೆ ಏನು? ರೀತಿ ಅಂತ ಅಂದರೆ ವಿಶಿಷ್ಟವಾದ ಪದರಚನೆ ಅನ್ನುವಂಥ ವಿವರಣೆ ಅವನಲ್ಲಿ ಸಿಗ್ತದೆ. ವಿಶಿಷ್ಟ ಅನ್ನುವಂತಹ ಮಾತಿನಲ್ಲಿ ವಾಮನ ಕಾವ್ಯದ ಅಂತರಂಗವನ್ನು ಸೂಚಿಸುವ ಪ್ರಯತ್ನವನ್ನು ಮಾಡ್ತಾನೆ. ಈ ಅಂತರಂಗ ಪದರಚನೆಯ ಜೊತೆಯಲ್ಲಿಯೇ ಬೆಳೆದು ಬರ್ತದೆ. ನಿಜವಾದಂಥ ಕಲಾಕೃತಿಯಲ್ಲಿ ರೂಪ ಮತ್ತು ವಸ್ತು ಬೇರೆ ಬೇರೆಯಾಗಿ ಬರೋದಿಲ್ಲ. ಎರಡೂ ಜೊತೆಯಲ್ಲಿ ಬೆಳೀತಾ ಕಲಾಕೃತಿ ಅನ್ನುವಂಥದ್ದು ಸಿದ್ಧವಾಗ್ತದೆ. ಕಾವ್ಯದ ಆತ್ಮ ಅದರ ಅಭಿವ್ಯಕ್ತಿಯ ಪ್ರತಿಯೊಂದು ಸಾಲಿನಲ್ಲಿಯೂ ಇರ್ತದೆ. ಅನುಭವ ಮತ್ತು ಅಭಿವ್ಯಕ್ತಿಗಳು ಪರಸ್ಪರ ಬೆಳೀತಾ ಒಂದು ಕೃತಿ ಪೂರ್ಣಗೊಳ್ಳುತ್ತದೆ. ರೀತಿಯನ್ನು ಕುರಿತು ವಾಮನ ಮತ್ತು ಕೆಲವು ಮಾತುಗಳನ್ನು ಹೇಳ್ತಾನೆ. ಕಾವ್ಯದಲ್ಲಿ ಕವಿ ಬಳಸುವಂತಹ ಭಾಷೆ ಏನಿದೆ ಅದು ಸಂದರ್ಭಕ್ಕೆ ಅನುಗುಣವಾಗಿ ಇರಬೇಕು. ಆ ಭಾಷೆಯಲ್ಲಿ ಅರ್ಥಸ್ಪಷ್ಟತೆ ಇರಬೇಕು. ವಿಷಯಕ್ಕೆ ಅನುಗುಣವಾದಂತಹ ಸಹಜವಾದಂತಹ ಉಕ್ತಿಗಳನ್ನು ಅದು ಪಡೆದಿರಬೇಕು. ಬರವಣಿಗೆಯಲ್ಲಿ ಛಂದಸ್ಸು ಪ್ರಮುಖವಾದಂಥ ಪಾತ್ರ ವಹಿಸಬೇಕು. ಹೀಗೆ ಹೇಳುವಂತಹ ವಾಮನ ಕಾವ್ಯ ಅನ್ನುವಂತಹ ಶಬ್ದ ಗುಣಾಲಂಕಾರಗಳಿಂದ ಪರಿಷ್ಕಾರ ಹೊಂದಿದ ಶಬ್ದಾರ್ಥಗಳಿಗೆ ಅನ್ವಯಿಸ್ತದೆ ಅಂದ್ಕೊಂಡು ಹೇಳ್ತಾನೆ. ಮುಂದೆ ಆನಂದವರ್ಧನ ಅನ್ನುವಂತಹ ಇನ್ನೊಬ್ಬ ಅಲಂಕಾರಿಕ ಬರ್ತಾನೆ. ಅವನು ತನ್ನ ಧ್ವನ್ಯಾಲೋಕದಲ್ಲಿ ಕಾವ್ಯದ ಲಕ್ಷಣವನ್ನು ಸ್ಪಷ್ಟಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಅವನ ಪ್ರಕಾರ ಕಾವ್ಯಾಸಾತ್ಮ ಧ್ವನಿಹಿ ಅನ್ನುವಂಥ ಸಿದ್ಧಾಂತವನ್ನು ಆತ ಪ್ರತಿಪಾದನೆ ಮಾಡ್ತಾನೆ. ಅಂತ ಅಂದರೆ ಧ್ವನಿಯೇ ಕಾವ್ಯದ ಆತ್ಮ. ಧ್ವನಿ ಅನ್ನೋದು ಕಾವ್ಯದ ಅಂತರಂಗಕ್ಕೆ ವಿಶಿಷ್ಟವಾಗಿರುವಂತಹ ಒಂದು ಶಕ್ತಿಯನ್ನು ತಂದುಕೊಡಬಲ್ಲ ಪ್ರಭೆ ಅಂತ ಅಂದರೆ ಬೆಳಕು. ಶಬ್ದ ವ್ಯಾಪಾರದಲ್ಲಿ ವ್ಯಂಜನಾ ವ್ಯಾಪಾರವನ್ನು, ಅದರಿಂದ ಹೊರಹೊಮ್ಮುವಂತಹ ವ್ಯಂಗ್ಯಾರ್ಥವನ್ನು ಗುರುತಿಸಿ ಅದನ್ನು ಧ್ವನಿ ಅಂತ ಪ್ರತಿಪಾದಿಸಿದಂತಹ ಆನಂದವರ್ಧನ ಮಹತ್ವದ ಸಿದ್ಧಾಂತವನ್ನು ಮಂಡನೆ ಮಾಡ್ತಾನೆ. ಶಬ್ದಕ್ಕೆ ಅಭಿಧಾವೃತ್ತಿ, ಲಕ್ಷಣಾವೃತ್ತಿಗಳ ಜೊತೆಗೆ ವ್ಯಂಜನಾವೃತ್ತಿ ಅನ್ನುವಂಥದ್ದು ಇದೆ. ಅದರಿಂದ ಬರುವಂತಹ ಅರ್ಥ ವ್ಯಂಗ್ಯಾರ್ಥ. ಈ ಶಬ್ದ ವ್ಯಾಪಾರವೇ ಧ್ವನಿ ಅಂತ ಕೊಂಡು ಹೇಳಿ ಆನಂದ ಆನಂದವರ್ಧನ ಅತ್ಯಂತ ಸ್ಪಷ್ಟವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಹೀಗೆ ಧ್ವನಿ ಕಾವ್ಯಕ್ಕೆ ವಿಶಿಷ್ಟವಾದಂತಹ ಅರ್ಥ ಪರಂಪರೆಯನ್ನು ಒದಗಿಸ್ತದೆ ಅನ್ನೋದು ಅವನ ಅಭಿಪ್ರಾಯ. ಮುಂದೆ ಭಾಮನ ಸೂತ್ರವನ್ನೇ ಆಧಾರವಾಗಿಟ್ಟುಕೊಂಡು ಅದಕ್ಕೆ ತನ್ನ ವಕ್ರೋಕ್ತಿ ಸಿದ್ಧಾಂತದ ಹಿನ್ನೆಲೆಯನ್ನು ಕೊಟ್ಟು ಕಾವ್ಯದ ರೂಪ, ಸ್ವರೂಪ, ಉದ್ದೇಶಗಳನ್ನೆಲ್ಲ ಒಳಗೊಳ್ಳುವಂತೆ ಪರಿಪೂರ್ಣವಾದಂತಹ ಒಂದು ಸೂತ್ರವನ್ನು ನೀಡಿದಂಥ ಅಲಂಕಾರಿಕ ಕುಂತಕ. ಅವನು ತನ್ನ ವಕ್ರೋಕ್ತಿ ಜೀವಿತ ಅನ್ನುವಂತಹ ಅಲಂಕಾರ ಗ್ರಂಥದಲ್ಲಿ ಕಾವ್ಯ ಸ್ವರೂಪವನ್ನು ಕುರಿತು ಗಮನಿಸಬೇಕಾದಂತಹ ವ್ಯಾಖ್ಯೆಯನ್ನು ನೀಡ್ತಾನೆ. ಶಬ್ದಾರ್ಥೌ ಸಹಿತೌ ವಕ್ರಕವಿ ವ್ಯಾಪಾರ ಶಾಲಿನಿ ಬಂಧೇ ವ್ಯವಸ್ಥಿತೌ ಕಾವ್ಯಂ
ತದ್ವಿದ್ದಾಹ್ಲಾದಕಾರಿಣಿ. ಇದು ಕಾವ್ಯವನ್ನು ಕುರಿತಾಗಿ ಅವನ ವ್ಯಾಖ್ಯೆ. ಅಂತ ಅಂದರೆ ವಕ್ರಕವಿ ವ್ಯಾಪಾರದಿಂದ ಕೂಡಿದ್ದು, ವ್ಯವಸ್ಥಿತವಾದ ಬಂಧದಲ್ಲಿದ್ದು, ಆಹ್ಲಾದವನ್ನು ಉಂಟು ಮಾಡುವಂತಹ ಶಬ್ದಾರ್ಥ ಸಹಿತವಾದದ್ದು ಏನಿದೆ ಅದು ಕಾವ್ಯ ಅಂದ್ಕೊಂಡು ಆತ ಹೇಳ್ತಾನೆ. ಇಲ್ಲಿ ಆತ ಬಳಸಿರುವಂಥ ವಕ್ರಕವಿ ವ್ಯಾಪಾರ ಅಥವಾ ವಕ್ರತೆ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಸಾಮಾನ್ಯವಾಗಿ ರೂಢಿಯಲ್ಲಿರುವಂತಹ ವ್ಯಾವಹಾರಿಕ ಭಾಷೆ ಅಥವಾ ಶಾಸ್ತ್ರದ ಭಾಷೆಗಿಂತ ಭಿನ್ನವಾದದ್ದು ವಕ್ರಕವಿ ವ್ಯಾಪಾರದ ಭಾಷೆ. ಇಲ್ಲಿ ಭಾಷೆ ಅನ್ನುವಂಥದ್ದು ಅದು ವ್ಯವಹಾರದ ಭಾಷೆಯೂ ಆಗಿರೋದಿಲ್ಲ ಅಥವಾ ಶಾಸ್ತ್ರದ ಭಾಷೆಯೂ ಆಗಿರೋದಿಲ್ಲ, ಅವೆರಡಕ್ಕಿಂತ ಭಿನ್ನವಾಗಿರ್ತದೆ. ಇದನ್ನು ಕವಿ ತನ್ನ ಕೌಶಲ್ಯದಿಂದ ಭಾಷೆಗೆ ಕೊಡುವಂತಹ ಒಂದು ವಿಶಿಷ್ಟವಾದಂಥ ತಿರುವು ಅಂತಕೊಂಡು ಹೇಳ್ಬೋದು. ಇದನ್ನು ಕವಿ ವ್ಯಾಪಾರ ಅಂದ್ಕೊಂಡು ಕುಂತಕ ಗುರುತಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಈ ಕವಿ ಕಾರ್ಯ ಅಥವಾ ಈ ಕವಿ ಕರ್ಮ ಅನ್ನುವಂಥದ್ದು ಸಾಮಾನ್ಯ ವಲಯದಲ್ಲಿ ನಡೆಯುವಂತಹ ಸಾಮಾನ್ಯವಾದಂತಹ ಕರ್ಮ ಅಲ್ಲ, ಲೋಕೋತ್ತರವಾಗಿರುವಂತಹ ಔಚಿತ್ಯದಿಂದ ನಿಯಂತ್ರಿಸಲ್ಪಡ್ತದೆ ಅಂದ್ಕೊಂಡು ಆತ ತಿಳಿಸ್ತಾನೆ. ಇದು ಕಾವ್ಯದ ಮೂಲ ಆಕಾರ. ಇದರಿಂದಲೇ ವಕ್ರೋಕ್ತಿ ಮೂಡಿ ಬರ್ತದೆ ಅಂದ್ಕೊಂಡು ಆತ ಹೇಳ್ತಾನೆ. ಮುಂದೆ ವಿಶ್ವನಾಥ ಅನ್ನುವಂಥವನು ತನ್ನ ಸಾಹಿತ್ಯ ದರ್ಪಣ ಅನ್ನುವಂಥ ಕೃತಿಯಲ್ಲಿ ಕಾವ್ಯ ಅಂದರೆ ಏನು ಅನ್ನೋದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳ್ಕೊಂಡು ಆತ ವ್ಯಾಖ್ಯಾನಿಸ್ತಾನೆ. ಅಂತ ಅಂದರೆ ರಸಾತ್ಮಕವಾಗಿರುವಂತಹ ವಾಕ್ಯ ಏನಿದೆ ಅದು ಕಾವ್ಯ ಅಂತ ಅನ್ನಿಸ್ಕೊಳ್ತದೆ. ಗುಣಾಲಂಕಾರಗಳು, ರೀತಿಗಳು ಕಾವ್ಯವನ್ನು ಮೇಲುಮಟ್ಟಕ್ಕೆ ಎತ್ತಿದರೆ ದೋಷಗಳು ಕಾವ್ಯಕ್ಕೆ ಕುಂದನ್ನು ಉಂಟು ಮಾಡ್ತವೆ ಅಂತಕೊಂಡು ಹೇಳಿ ಆತ ವಿವರಿಸ್ತಾನೆ. ಹೀಗೆ ಭಾಮಹನಿಂದ ಬೆಳೆದು ಬಂದಂಥ ಶಬ್ದಾರ್ಥಗಳ ಸಹಿತತ್ವವನ್ನು ಒಪ್ಪದೆ ಕೇವಲ ಶಬ್ದವನ್ನು ಕಾವ್ಯ ಅಂತ ಕರೆದಿರೋದು ಜಗನ್ನಾಥ ಪಂಡಿತ. ಅವನ ಪ್ರಕಾರ ರಮಣೀಯಾರ್ಥ ಪ್ರತಿಪಾದಕ ಶಬ್ದಂ ಕಾವ್ಯಂ, ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ, ಇದು ಅವನ ಸೂತ್ರ. ಅಂತ ಅಂದರೆ ರಸ ಇಲ್ಲದೆ ಇದ್ದರೂ ರಮಣೀಯವಾದ ಅನುಭವ ಇದ್ದರೆ ಅದು ಲೋಕೋತ್ತರವಾದಂತಹ ಆಹ್ಲಾದಕ್ಕೆ ಕಾರಣವಾದರೆ ಅದನ್ನು ಕಾವ್ಯ ಅಂತ ಕರಿಬೋದು ಅಂತಕೊಂಡು ಜಗನ್ನಾಥನ ಅಭಿಪ್ರಾಯ. ಅಂತ ಅಂದರೆ ಲೋಕೋತ್ತರವಾದಂತಹ ಆಹ್ಲಾದ ಅದು ಕೇವಲ ಅನುಭವಕ್ಕೆ ಗೊತ್ತಾಗುವಂಥದ್ದು, ಆಸ್ವಾದ್ಯ ಯೋಗ್ಯವಾಗಿರುವಂಥದ್ದು. ಸಾಮಾನ್ಯವಾದಂಥ ಶಬ್ದಗಳಿಂದ ಅದು ಸಿದ್ಧಿಸೋದಿಲ್ಲ. ಅದಕ್ಕೆ ವಿಶಿಷ್ಟವಾದಂಥ ಶಬ್ದತ್ವ ಬೇಕು. ಭಾವನಾ ವ್ಯಾಪಾರದ ಮೂಲಕ ಚಮತ್ಕಾರ ಅನ್ನೋದು ಶಬ್ದತ್ವದೊಡನೆ ಸಂಬಂಧವನ್ನು ಪಡೀತದೆ. ಇದರಿಂದ ಆ ಚಮತ್ಕಾರ ಅನ್ನುವಂಥದ್ದು ಅನುಭವಕ್ಕೆ ಗೋಚರವಾಗಿ ಲೋಕೋತ್ತರವಾದಂತಹ ಆಹ್ಲಾದಕ್ಕೆ ಅಥವಾ ಆನಂದಕ್ಕೆ ಕಾರಣವಾಗ್ತದೆ. ಇದೇ ರಮಣೀಯತೆ. ಸಹೃದಯ ಇದನ್ನು ಅರ್ಥ ಮಾಡಿಕೊಂಡು ಅದರಿಂದ ಆನಂದವನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ.
ಇದೇ ನಿಜವಾದಂಥ ಕಾವ್ಯದ ತಿರುಳು ಅನ್ನುವಂಥ ನಿರ್ಣಯಕ್ಕೆ ಜಗನ್ನಾಥ ಬರ್ತಾನೆ. ಹೀಗೆ ಅರ್ಥವಿಶಿಷ್ಟವಾದ ಶಬ್ದವನ್ನು ಕಾವ್ಯ ಅನ್ನುವಂತಹ ಇವನ ದೃಷ್ಟಿಕೋನ ಏನಿದೆ ಅದು ಅತ್ಯಂತ ನವೀನವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಶಬ್ದಾರ್ಥಗಳೆಂದರೆ ಬೇರ್ಪಡಿಸಲಾಗದ ಅವಿನಾಭಾವ ಸಂಬಂಧದಿಂದ ಕೂಡಿರುವಂಥದ್ದು. ಶಬ್ದಾರ್ಥಗಳ ಸಂಬಂಧ ಶಿವಶಕ್ತಿಯರ ಸಂಬಂಧದಂತೆ, ಪಾರ್ವತಿ ಪರಮೇಶ್ವರ. ಹೀಗಿರುವಾಗ ಅರ್ಥವನ್ನು ಬಿಟ್ಟು ಕೇವಲ ಶಬ್ದದ ವಿಶಿಷ್ಟತೆಯನ್ನು ಪ್ರತಿಪಾದಿಸುವ ಜಗನ್ನಾಥ ಅದನ್ನೇ ಕಾವ್ಯ ಅಂದ್ಕೊಂಡು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹೀಗೆ ಕಾವ್ಯದ ರೂಪ ಮತ್ತು ಸ್ವರೂಪದ ಕುರಿತು ಭಾರತೀಯ ಕಾವ್ಯಮೀಮಾಂಸಕರು ತಮ್ಮದೇ ಆದಂಥ ದೃಷ್ಟಿಕೋನವನ್ನು ಹೊಂದಿದ್ದಾರೆ. ಕೆಲವರು ಕಾವ್ಯದ ರೂಪದ ಕಡೆಗೆ ಗಮನ ನೀಡಿದರೆ, ಮತ್ತೆ ಕೆಲವರು ಅದರ ವಸ್ತು ಮತ್ತು ರೂಪದ ಕಡೆಗೆ ಗಮನ ಕೊಡ್ತಾರೆ. ಮತ್ತೆ ಕೆಲವರು ಇವೆರಡೂ ಬೇರೆ ಬೇರೆಯಲ್ಲ, ಒಂದು ಆತ್ಮವಾದರೆ ಇನ್ನೊಂದು ದೇಹ, ಒಂದು ಅಂತರಂಗ ಆದರೆ ಇನ್ನೊಂದು ಬಹಿರಂಗ, ಒಂದನ್ನೊಂದು ಅವಲಂಬಿಸಿ ಅವಿನಾಭಾವ ಸಂಬಂಧದಿಂದ ಕಾವ್ಯ ಅನ್ನೋದು ಬೆಳೆದು ಬರ್ತದೆ ಅಂದ್ಕೊಂಡು ಹೇಳ್ತಾರೆ. ಏನೇ ಇದ್ದರೂ ಕಾವ್ಯ ಅನ್ನುವಂಥದ್ದು ಮನುಷ್ಯನ ಮನಸ್ಸು ಅನ್ನುವಂಥ ಸರೋವರದಲ್ಲಿ, ಅಂದರೆ ಮನುಷ್ಯನ ಮಾನಸ ಸರೋವರದಲ್ಲಿ ಜನಿಸಿ ದೇಶ, ಕಾಲ, ಭಾಷೆ ಇವೆಲ್ಲವುಗಳನ್ನು ಮೀರಿ ಸಹೃದಯರಿಗೆ ಆನಂದವನ್ನು ಉಂಟು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತದೆ. ಇದೇ ಕಾವ್ಯದ ನಿಜವಾದಂತಹ ಗುರಿ. ಅದನ್ನೇ ಕುವೆಂಪು ಅವರು ಹೇಳ್ತಾರೆ, ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ಕೊಂಡು. ಇವತ್ತು ನಾವು ಕಾವ್ಯ ಸ್ವರೂಪದ ಬಗ್ಗೆ